ಚಿಕ್ಕಬಳ್ಳಾಪುರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಇಂದು ಕಾರ್ಮಿಕರ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿ ವಿಚಾರಕ್ಕೂ ಬಳಕೆಯಾಗುವ ಶ್ರಮಿಕ ವರ್ಗದ ಕಾರ್ಮಿಕರ ದಿನಾಚರಣೆಗೆ ಯಾವುದೇ ಒಬ್ಬ ಜನಪ್ರತಿನಿಧಿಯಾಗಲಿ ಅಧಿಕಾರಿಯಾಗಲಿ ಭಾಗವಹಿಸದೆ ನಿರ್ಲಕ್ಷ್ಯ ಮಾಡಿದ್ದು ಕಾರ್ಮಿಕರ ಬಗ್ಗೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಇರುವ ಭಾವನೆಯನ್ನು ಎತ್ತಿ ತೋರುವಂತಿತ್ತು. ಕೇವಲ ಕಾರ್ಮಿಕ ಮುಖಂಡರು ಮತ್ತು ಜನಪ್ರತಿನಿಧಿಗಳ ಹಿಂಬಾಲಕರು ಮಾತ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಕಾರ್ಮಿಕರಿಗೆ ನಿಜವಾಗಿಯೂ ಸಲ್ಲಬೇಕಾದ ಗೌರವ ಸಲ್ಲಿಸುವಲ್ಲಿ ವಿಫಲವಾಗಿದ್ದು ಮಾತ್ರ ವಿಪರ್ಯಾಸ. ಹೌದು, ಕಾರ್ಮಿಕನಿಲ್ಲದೆ ದೇಶವೇ ಇಲ್ಲ. ಅದೇ ಕಾರ್ಮಿಕ ಸುತ್ತಿಗೆ, ಉಳಿ, ಸ್ಪಾನರ್ ಹಿಡಿದು ಶ್ರಮಿಸಲಿಲ್ಲವೆಂದರೆ ದೇಶದಲ್ಲಿ ಉತ್ಪಾದನೆಯೇ ಇಲ್ಲ. ಉತ್ಪಾದನೆ ಇಲ್ಲದ ದೇಶ ಮುಂದುವರಿಯಲು ಸಾಧ್ಯವಿಲ್ಲ. ಅಂತಹ ಕಾರ್ಮಿಕನಿಗೆ ಗೌರವಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿ. ಆದರೆ ಪ್ರಸ್ತುತ ನಮ್ಮ ಸಮಾಜದಲ್ಲಿ ಕಾರ್ಮಿಕರಿಗೆ ಎಷ್ಟು ಗೌರವ ಸಿಗುತ್ತಿದೆ ಎಂಬುದಕ್ಕೆ ಇಂದು ನಡೆದ ಕಾರ್ಮಿಕ ದಿನಾಚರಣೆ ಉತ್ತಮ ಉದಾಹರಣೆ. ಯಾಕೆ ಅಂತೀರಾ? ದುಡಿಯುವ ಕೈಗಳಿಗೆ ವಿಶ್ರಾಂತಿ ನೀಡಿ ಅವರನ್ನು ಸ್ಮರಿಸುವುದಕ್ಕಾಗಿಯೇ ಆರಂಭವಾಗಿರುವ ಕಾರ್ಮಿಕ ದಿನಾಚರಣೆಯಲ್ಲಿ ಭಾಗವಹಿಸಲು ನಮ್ಮ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಪುರುಸೊತ್ತಿಲ್ಲ. ಯಾವುದೇ ಜನಪ್ರತಿನಿಧಿ ಬಾರದಿದ್ದರೂ ಅಧಿಕಾರಿಗಳು ಭಾಗವಹಿಸದಿದ್ದರೂ ಚಿಕ್ಕಬಳ್ಳಾಪುರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಇಂದು ಕಾರ್ಮಿಕ ದಿನಾಚರಣೆ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಆದರೆ ಜನಪ್ರತಿನಿಧಿಗಳ ಹಿಂಬಾಲಕರು ಮಾತ್ರ ವೇದಿಕೆ ಅಲಂಕರಿಸಿದ್ದು ಯಾಕೆ ಎಂಬ ಪ್ರಶ್ನೆಗೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ. ಯಾಕೆಂದರೆ ಕಾರ್ಮಿಕರಿಗೆ ಈ ಬಗ್ಗೆ ತಿಳಿದಿಲ್ಲ. ಬಂದವರಿಗೆ ಕಾರ್ಮಿಕರ ಬಗ್ಗೆ ಆಗಲಿ ಕಾರ್ಮಿಕರ ದಿನಾಚರಣೆಯ ಬಗ್ಗೆ ಆಗಲಿ ತಿಳಿದಿಲ್ಲ. ಹಾಗಾಗಿ ಬಂದವರು ವೇದಿಕೆಯಲ್ಲಿ ಕುಳಿತು ಹೋಗುವುದಕ್ಕೆ ಮಾತ್ರ ಸೀಮಿತವಾಯಿತು. ಇನ್ನು ವೇದಿಕೆಯಲ್ಲಿ ಮಾತನಾಡಿದ ಕಾರ್ಮಿಕ ಮುಖಂಡ ಸುರೇಶ್, 1923ರಲ್ಲಿ ಕಾರ್ಮಿಕ ದಿನಾಚರಣೆ ಆರಂಭವಾಯಿತು. 102 ವರ್ಷಗಳಿಂದ ಕಾರ್ಮಿಕ ದಿನಾಚರಣೆ ನಡೆಸಲಾಗುತ್ತಿದೆ. ಎಲ್ಲರಿಗೂ ರಜೆ ಇದೆ. ಕಾರ್ಮಿಕರಿಗೂ ಒಂದು ದಿನ ರಜೆ ಬೇಕು ಅಂತ ಕಾರ್ಮಿಕರ ದಿನಾಚರಣೆ ನಡೆಸಲಾಗುತ್ತಿದೆ. ಕಾರ್ಮಿಕರ ಶ್ರಮದಿಂದಲೇ ಇಂದು ಉದ್ದಿಮೆದಾರರು ಉದ್ಧಾರವಾಗಲು ಸಾಧ್ಯ. ಅಂತಹ ಕಾರ್ಮಿಕರು ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಸದೃಢವಾಗಿದ್ದರೆ ಮಾತ್ರ ದೇಶ ಸದೃಢವಾಗಿರಲು ಸಾಧ್ಯ ಎಂದು ಹೇಳಿದರು. ಈ ಕಾರ್ಮಿಕ ದಿನಾಚರಣೆಯನ್ನು ನಮ್ಮ ದೇಶಾದ್ಯಂತ ಪ್ರಪಂಚದಾದ್ಯಂತ ಆಚರಿಸ್ತಾರೆ. ಈ ದಿನಾಚರಣೆಯನ್ನು ಕಾರ್ಮಿಕರ ಹಬ್ಬ ಅಂದರೆ ತಪ್ಪಾಗಲ್ಲ. ಈ ಕಾರ್ಮಿಕ ದಿನಾಚರಣೆಯನ್ನು 1923ರಲ್ಲಿ ಪ್ರಾರಂಭ ಮಾಡಿದ್ದು ಹೀಗೆ ಒಂದು 102 ವರ್ಷ ಆಗಿದೆ. ಹೀಗೆ ಕಾರ್ಮಿಕರ ದಿನಾಚರಣೆಯನ್ನು ಆರಂಭ ಮಾಡಿ ಇದಕ್ಕೆ ಸರ್ಕಾರಿ ಎಲ್ಲ ರೀತಿಯ ನಮ್ಮ ಎಲ್ಲರಿಗೂ ಒಂದೊಂದು ರಜಾ ಕೊಡ್ತೀವಿ. ನಮ್ಮ ಕಾರ್ಮಿಕರಿಗೂ ಒಂದು ರಜಾ ಕೊಡಬೇಕು ಅಂತೇಳಿ ನಮ್ಮ ಕಾರ್ಮಿಕರು, ಯಾಕೆ ಅಂದರೆ ಅವರು ದುಡಿದಂಥ ಫಲದಲ್ಲಿ ನಾವೆಲ್ಲರೂ ಇವಾಗ ಬದುಕ್ತಾ ಇರೋದು. ಯಾಕೆಂದರೆ ಯಾರನ್ನೇ ಕೆಲಸ ಮಾಡೋ ಕಾರ್ಮಿಕರನ್ನ ಕೇಳಿದ್ರೆ ಅವ್ರು ಹೇಳೋದು ಒಂದೇ ಮಾತು. ಏನು ಹೇಳ್ತಾರೆ? ನಮ್ಮ ಯಜಮಾನರು ಚೆನ್ನಾಗಿರಲಿ, ನಾವು ಚೆನ್ನಾಗಿರ್ತೀವಿ, ನಮ್ಮ ಯಜಮಾನರು ಚೆನ್ನಾಗಿರಲಿ, ಎಲ್ಲ ನಾವು ಮಾತನಾಡ್ತಾ ಇರಲಿ, ಏನೇ ಮಾತನಾಡೋದು ನಮ್ಮ ಯಜಮಾನರಪ್ಪ ಅಂತ. ಕಾರಣ ನೀವು ದುಡಿದು ನೀವು ಶ್ರಮೆಯಿಂದ ನಾವು ಚೆನ್ನಾಗಿದ್ದೀವಿ ಹೊರತು ನಮ್ಮ ಶ್ರಮೆ ಏನೂ ಇಲ್ಲ. ಅದನ್ನು ಇಲ್ಲಿ ದಂಡಾಘೋಷವಾಗಿ ಹೇಳ್ತೀವಿ. ಈ ಕಾರ್ಮಿಕ ಎಲ್ಲ ವರ್ಗದವರು ಸುರಿಸಿ ನೀವು ದುಡ್ದಿದ್ದೀರಿ. ಈ ದುಡ್ಡಿರೋದಕ್ಕೆ ನಾವೆಲ್ಲ ಚೆನ್ನಾಗಿದ್ದೀವಿ. ನೀವು ಯಾವುದೇ ಒಂದು ನೀವು ಕಾರ್ಮಿಕರವರು ಯಾರೇ ಆಗಲಿ ಬೆಳಗ್ಗೆಯಿಂದ ಬಂದು ಸಾಯಂಕಾಲದವರೆಗೂ ನೀವು ಎಲ್ಲ ದುಡಿದು ನೀವು ಸಂತೋಷವಾಗಿದ್ದರೆ ನಾನು ಸಂತೋಷವಾಗಿರ್ತೀನಿ, ಎಲ್ಲರೂ ಸಂತೋಷವಾಗಿರ್ತಾರೆ. ನೀವು ಯಾವುದೇ ಒಂದು ಕಾರ್ಮಿಕರು ನೀವು ದುಡಿತಾ ಇರಬೇಕಾದ್ರೆ ನೀವು ಏನೇ ಸಂಪಾದನೆ ಮಾಡಿ ದುಶ್ಚಟ ಬಲಿ ಆಗಬೇಡ್ರಿ. ಯಾಕೆ ಅಂತ ಹೇಳಿದ್ರೆ ದುಶ್ಚಟ ಬಲಿ ಆದರೆ ಆರೋಗ್ಯ ಕೆಟ್ಟೈತೆ, ನಿಮಗೆ ಯಾರೂ ಆಗಲ್ಲ. ನೀವು ಯಾಕೆ ನೀವು ಚೆನ್ನಾಗಿದ್ದರೆ ನೀವು ದುಡ್ಡಷ್ಟಿನ ಯಜಮಾನರು ದುಡ್ಕೊಳ್ತಾರೆ, ನಾನು ದುಡ್ಕೊಳ್ತೀನಿ, ಎಲ್ಲರೂ ದುಡ್ಕೊಳ್ತಾರೆ. ಆಮೇಲೆ ಯಾರು ನಿಮ್ಮನ್ನು ಕೇರ್ ಮಾಡೋದು. ದುಡ್ಡಂತ ದುಡಿಮೆನಲ್ಲಿ ನೀವು ಏನು ಸೇವ್ ಮಾಡಿ ಇಟ್ಕೊಂತೀರೋ ಅದನ್ನು ನೀವು ಇಟ್ಕೊಂಡ್ರೆ ಮಾತ್ರ ನೀವು ಸಾಧ್ಯ. ದುಡಿಯುವ ವರ್ಗದ ಕಾರ್ಮಿಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಬೇಕು. ಅಲ್ಲದೆ ತಮ್ಮ ಆರೋಗ್ಯವನ್ನು ಉತ್ತಮವಾಗಿರುವಂತೆ ನೋಡಿಕೊಳ್ಳಬೇಕು. ಕಾಲಕಾಲಕ್ಕೆ ಆರೋಗ್ಯ ತಪಾಸಣೆಗೆ ಒಳಗಾಗಬೇಕು. ದುಡಿಯುವ ಹಣದಲ್ಲಿ ದುಂದುವೆಚ್ಚ ಮಾಡದೆ ಉಳಿತಾಯ ಗುಣವನ್ನು ಕಾರ್ಮಿಕರು ಬೆಳೆಸಿಕೊಳ್ಳಬೇಕು. ಕಾರ್ಮಿಕರು ಒಗ್ಗಟ್ಟಾಗಿರಬೇಕು. ಆಗ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಸಿಗಲು ಸಾಧ್ಯ ಎಂದರು. ಅಲ್ಲದೆ ಕೂಲಿ ಕಾರ್ಮಿಕ ವಸತಿ ರಹಿತರಿಗೆ ವಸತಿ ಕಲ್ಪಿಸಲು ಶಾಸಕರ ಗಮನಕ್ಕೆ ತರಲಾಗಿದೆ ಎಂದು ಸುರೇಶ್ ಹೇಳಿದರು.
ವಸತಿ ರಹಿತರನ್ನು ಗುರುತಿಸಿ ಅವರಿಗೆ ವಸತಿ ಕಲ್ಪಿಸುವ ಕೆಲಸವಾಗಬೇಕು. ಈ ಬಗ್ಗೆ ಈಗಾಗಲೇ ಶಾಸಕರ ಗಮನಕ್ಕೆ ತರಲಾಗಿದ್ದು, ಅವರು ಕಾರ್ಮಿಕರಿಗೆ ಅನುಕೂಲ ಮಾಡಲಿದ್ದಾರೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಇನ್ನು ಇಂದು ನಡೆಯುತ್ತಿರುವ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮದಲ್ಲಿ ಹಲವರು ಶ್ರಮಿಸಿದ್ದಾರೆ. ಅವರಿಗೆಲ್ಲ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು. ಅಂಬರೀಷ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.